ಒಬ್ಬ ಮಹಾರಾಜನು ತಮ್ಮ ಅರಮನೆಗೆ ಬರುವ ಮಹರ್ಷಿಗೆ ಭೋಜನದ ವ್ಯವಸ್ಥೆ ಮಾಡಿದರು. ಒಂದು ಹದ್ದು ಒಂದು ಹಾವನ್ನು ಕೊಂದು ಕೊಂಡೊಯ್ಯುತ್ತಿತ್ತು. ಹಾವಿನಿಂದ ಒಂದು ವಿಷದ ಹನಿ ಅರಮನೆಯ ಭೋಜನ ಪಾತ್ರೆಯಲ್ಲಿ ಬಿದ್ದಿತ್ತು. ಆ ವಿಷಯವನ್ನು ಯಾರೂ ಗಮನಿಸಲಿಲ್ಲ. ಮಹರ್ಷಿಗಳು ಆ ಭೋಜನವನ್ನು ಸೇವಿಸಿ ಮೃತಪಟ್ಟಿದ್ದರು. ಮಹಾರಾಜರು ಬಹಳ ದುಃಖಿತರಾದರು. ಈ ಪಾಪದ ಲೆಕ್ಕವನ್ನು ಯಾರ ಹೆಸರಿನಲ್ಲಿ ಬರೆಯಬೇಕು ಎಂಬುದನ್ನು ಚಿತ್ರಗುಪ್ತನಿಗೆ ತಿಳಿಯದೆ ಯಮಧರ್ಮರಾಜನ್ನು ಕೇಳಿದನು. ಹದ್ದು ಹಾವನ್ನು ಕೊಂದೊಯ್ಯುತ್ತಿದ್ದರೂ ವಿಷ ಬೀಳುವುದರಲ್ಲಿ ಹದ್ದಿನ ಸಂಬಂಧವಿಲ್ಲ. ಹಾವು ಸತ್ತಿದ್ದರಿಂದ ಬಿದ್ದ ವಿಷಕ್ಕಾಗಿ ಅದು ಹೊಣೆಗಾರಲ್ಲ. ಮಹಾರಾಜನಿಗೆ ವಿಷ ಬಿದ್ದಿದ್ದು ಗೊತ್ತಿರಲಿಲ್ಲ, ಅವರಿಗೂ ಪಾಪವಿಲ್ಲ. ಹಾಗಾದರೆ ಈ ಪಾಪದ ಲೆಕ್ಕ ಯಾರ ಹೆಸರಿನಲ್ಲಿ ಬರೆಯಬೇಕು ಎಂದು ಚಿತ್ರಗುಪ್ತ ಯಮಧರ್ಮರಾಜನಿಗೆ ಕೇಳಿದನು. ಅದಕ್ಕೆ ಯಮಧರ್ಮರಾಜನು, ಕಾದು ನೋಡೋಣ, ನಿಮಗೆ ಗೊತ್ತಾಗುತ್ತೆ ಎಂದರು. ಕಾಲಕ್ರಮದಲ್ಲಿ ಕೆಲ ಮಹರ್ಷಿಗಳು ದಾರಿ ತಪ್ಪಿ ರಾಜ್ಯದೊಳಗೆ ಬಂದರು. ಅವರು ಒಬ್ಬ ಹೂವಿನ ಮಾರುಕಟ್ಟೆಯ ಹೆಂಗಸನನ್ನು ದಾರಿ ಕೇಳಿದರು. ಅವಳು ದಾರಿ ತೋರಿಸುತ್ತಾ ಹೇಳಿದಳು, ಜಾಗ್ರತೆ, ನಮ್ಮ ರಾಜನಿಗೆ ಮಹರ್ಷಿಗಳು ಇಷ್ಟವಿಲ್ಲ, ಅವರನ್ನು ಸಾಯಿಸುತ್ತಿದ್ದಾನಂತೆ ಎಂದು ಹೇಳಿದರು. ಈ ಮಾತು ಕೇಳಿದ ಚಿತ್ರಗುಪ್ತನಿಗೆ ಪಾಪದ ಲೆಕ್ಕ ಯಾರ ಹೆಸರಿನಲ್ಲಿ ಬರೆಯಬೇಕೆಂದು ಅರ್ಥವಾಯಿತು. ತಪ್ಪಿಲ್ಲದವರ ಮೇಲೆ ತಪ್ಪನ್ನು ಆರೋಪಿಸುವ ಸುಳ್ಳು ಸುದ್ದಿಗಳು ಹರಡುವ ಪಾಪಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ.